ಜನವರಿ ಬಂದರೆ ಸಾಕು ಪುಷ್ಪ ಪ್ರೇಮಿಗಳಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣರಾಜ್ಯೋತ್ಸವದ ಅಂಗವಾಗಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ 217ನೇ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಸದ್ಯ ನೀವು ನೋಡ್ತಾ ಇರ್ಬೋದು ಈ ಬಾರಿಯ ಫ್ಲವರ್ ಶೋನ ಥೀಮ್ ರಾಮಾಯಣವನ್ನು ಬರೆದಂತಹ ವಾಲ್ಮೀಕಿ ಅವರ ಥೀಮ್ ನಡಿ ಈ ಬಾರಿಯ ಫಲಪುಷ್ಪ ಪ್ರದರ್ಶನ ನಡೀತಾ ಇರುವಂತಹದ್ದು. ಈ ಬಾರಿಯ ಥೀಮ್ ಬಹಳಷ್ಟು ವಿಶೇಷವಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಇಡೀ ಭಾರತವೇ ಒಂದು ಪೂಜಿಸುವಂತಹ ಗ್ರಂಥ ಅದು ರಾಮಾಯಣ. ಆ ಒಂದು ರಾಮಾಯಣವನ್ನ ಇದೇ ವಾಲ್ಮೀಕಿ ಅವರು ಬರೆದಿರುವಂತಹದ್ದು. ಹೀಗಾಗಿ ಈ ಒಂದು ವಾಲ್ಮೀಕಿಯವರ ಪರಿಚಯವನ್ನ ಎಲ್ಲರಿಗೂ ಕೂಡ ಮಾಡಬೇಕು, ಅದರಲ್ಲೂ ಕೂಡ ಹೂಗಳ ಮೂಲಕ ಅವರ ವಿಶೇಷತೆಯನ್ನು ತಿಳಿಸಬೇಕು ಅಂತ ಹೇಳಿ ಈ ಬಾರಿಯ ಫ್ಲವರ್ ಶೋನ ಆಯೋಜನೆ ಮಾಡಿರುವಂತಹದ್ದು. ನೀವು ಗಾಜಿನ ಮನೆ ಒಳಗೆ ಬಂದ ತಕ್ಷಣ ಒಂದು ಬೃಹತ್ ಆಕಾರವಾದಂತಹ ವಾಲ್ಮೀಕಿಯ ಮೂರ್ತಿ ಹಾಗೆ ಅದರ ಹಿಂಭಾಗದಲ್ಲಿ ಒಂದು ಹುತ್ತವನ್ನ ನೀವು ನೋಡ್ಬೋದು. ಹುತ್ತ ಅಂತ ಹೇಳಿದ್ರೆ ವಾಲ್ಮೀಕಿ ಪದದ ಅರ್ಥ ಅಂದ್ರೆ ಹುತ್ತದಿಂದ ಜನಿಸಿದವನು ಅಂತ ಹೇಳಿ. ಸೊ ಇದರ ಅರ್ಥವಾಗಿ ಇದನ್ನು ಬಿಂಬಿಸುವಂತಹ ಪ್ರಯತ್ನ ಬಹಳ ಸುಂದರವಾಗಿ ನಡೆದಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ವಿಶೇಷವಾಗಿದೆ. ಅದರ ಸುತ್ತಲೂ ಕೂಡ ಹೂಗಳಿಂದ ಡೆಕೋರೇಟ್ ಮಾಡಿರುವಂತಹದ್ದು, ಗುಲಾಬಿ, ಸೇವಂತಿಗೆ ಅಂತ ಹೇಳಿ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿರುವಂತಹದ್ದು. ಈ ಬಾರಿ ವಿಶೇಷವಾಗಿ 85 ವಿವಿಧ ಜಾತಿಯ ಹೂಗಳನ್ನ ಫ್ಲವರ್ ಶೋನಲ್ಲಿ ಬಳಸಿರುವಂತಹದ್ದು. ಹಾಗೆ ಸರಿಸುಮಾರು 8 ಲಕ್ಷ ಪಾಟ್ಗಳು ಹಾಗೆ 11 ಲಕ್ಷ ಕಟ್ ಫ್ಲವರ್ಸ್ಗಳನ್ನ ಬಳಸಿ, ಅಂದ್ರೆ ಸರಿಸುಮಾರು 25 ಲಕ್ಷಕ್ಕೂ ಅಧಿಕ ಹೂಗಳನ್ನ ಬಳಸಿ ಈ ಬಾರಿಯ ಫ್ಲವರ್ ಶೋನ ಆಯೋಜನೆ ಮಾಡಿರುವಂತಹದ್ದು. ಕೇವಲ ಕಲಾಕೃತಿಗಳು ಅಷ್ಟೇ ಅಲ್ಲದೆ ಜನರಿಗೆ ಏನು ಬೇರೆ ಬೇರೆ ಹೂಗಳನ್ನು ಪರಿಚಯಿಸಬೇಕು ಅನ್ನೋ ದೃಷ್ಟಿಯಿಂದಾಗಿ ಗಾಜಿನ ಮನೆ ಸುತ್ತಲೂ ಕೂಡ ವಿವಿಧ ಬಣ್ಣದ ಹೂಗಳನ್ನು ಇಲ್ಲಿ ಇಟ್ಟಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ಎಕ್ಸೋರಾ ಆಗಿರ್ಬೋದು. ಅಂದರೆ ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಅಥವಾ ಮಾರ್ಕೆಟ್ಗಳಲ್ಲಿ ಒಂದೆರಡು ಜಾತಿಯ ಹೂಗಳನ್ನು ನೋಡಿರ್ತೀವಿ. ಅಂದರೆ ಮಲ್ಲಿಗೆ, ಸೇವಂತಿಗೆ, ಕನಕಾಂಬರ ಈ ರೀತಿಯ ದಿನಬಳಕೆಯ ಹೂಗಳನ್ನು ನೋಡಿರ್ತೀವಿ. ಆದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೇರೆ ಬೇರೆ ಜಾತಿಯ ಹಾಗೆ ಬೇರೆ ಬೇರೆ ಬಣ್ಣದ ಹೂಗಳನ್ನ ನೋಡ್ಬೋದು. ಒಂದೇ ಜಾತಿಯ ಹೂಗಳನ್ನು ಕೂಡ ಡಿಫ್ರೆಂಟ್ ಕಲರ್ಗಳಲ್ಲಿ ನೋಡ್ಬೋದು. ಅದೇ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯದ ಹೂಗಳು ಕೂಡ ಈ ಬಾರಿಯ ಫ್ಲವರ್ ಶೋಗೆ ಬಂದಿರುವಂತಹದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು ಸೇವಂತಿಗೆ ನಾವೆಲ್ಲರೂ ಕೂಡ ಏನು ದೊಡ್ಡದಾದಂತಹ ಹೂಗಳನ್ನ ನೋಡ್ತೀವಿ. ನೀವು ಈ ಒಂದು ಸೇವಂತಿಗೆನ ನೋಡ್ಬೋದು, ಒಂದು ಚೆಂಡಿನ ಆಕಾರದಲ್ಲಿರುವಂತಹದ್ದು ಹಾಗೆ ಬಿಳಿ ಬಣ್ಣದಲ್ಲಿ ಹೊಂದಿರುವಂತಹದ್ದು ಬಹಳ ವಿಶೇಷವಾಗಿದೆ. ಅದರ ಪಕ್ಕದಲ್ಲೂ ಕೂಡ ನೀವು ನೋಡ್ಬೋದು ಅಂದ್ರೆ ಒಂಥರ ಮರೂನಿಶ್ ಪರ್ಪಲ್ ಕಲರ್ ಅಲ್ಲಿ ಇರುವಂತಹ ಸೇವಂತಿಗೆ. ಅಂದ್ರೆ ನೀವು ಸೇವಂತಿಗೆಲೆ ಎಷ್ಟು ಬಣ್ಣದ ಹೂಗಳನ್ನ ನೀವು ಇಲ್ಲಿ ನೋಡ್ಬೋದು. ಹಾಗೆ ಬೇರೆ ಬೇರೆ ಸೈಜು ಹಾಗೆ ಬೇರೆ ಬೇರೆ ಡಿಸೈನ್ ಅಲ್ಲಿ ಇರುವಂತಹ ಸೇವಂತಿಗೆ ಹೂಗಳನ್ನ ನೀವು ಇಲ್ಲಿ ನೋಡ್ಬೋದು. ಅದರ ಪಕ್ಕದಲ್ಲಿ ಯೆಲ್ಲೋ ಕಲರ್ ಸೇವಂತಿಗೆನೂ ಕೂಡ ನೋಡ್ಬೋದು. ಅಂದ್ರೆ ಒಂದೇ ಭಾಗದಲ್ಲಿ 3 ಬಗೆಯ ಸೇವಂತಿಗೆಗಳು ಇರುವಂತದ್ದು. ಅದಾದ್ಮೇಲೆ ಪಾನ್ಸಿಂಟಿ ಅಂತ ಹೇಳಿದ್ರೆ ಹೂಗಳ ಬದಲಿಗೆ ಅಂದ್ರೆ ಸಾಮಾನ್ಯವಾಗಿ ಎಲೆಗಳೆಲ್ಲವೂ ಕೂಡ ಹಸಿರು ಬಣ್ಣದಲ್ಲಿರುತ್ತೆ. ಆದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪಿಂಕ್ ಬಣ್ಣದಲ್ಲಿ, ಅಂದ್ರೆ ಒಂಚೂರು ಪಿಂಕಿಶ್ ವೈಟ್ ಈ ಒಂದು ಕಲರ್ ಅಲ್ಲಿ ಇರುವಂತಹ ಎಲೆಗಳಾಗಿರ್ಬಹುದು. ಈ ರೀತಿ ಅಂದ್ರೆ ಇಡೀ ಗಿಡದ ತುಂಬಾ ಬರೀ ಎಲೆಯೇ ಇರುವಂತದ್ದು. ಆ ಒಂದು ಎಲೆಯೂ ಕೂಡ ಬರುವಂತಹ ಜನರನ್ನ ಆಕರ್ಷಣೆ ಮಾಡುವಂತ ರೀತಿಯಲ್ಲಿ ಇರುವಂತದ್ದು ಬಹಳ ವಿಶೇಷವಾಗಿದೆ. ಯಾಕಂತ ಹೇಳಿದ್ರೆ ಅಂದ್ರೆ ಬಗೆ ಬಗೆಯ ಹೂಗಳನ್ನ ನೋಡೋದೇ ಒಂದು ಖುಷಿ. ಅದರಲ್ಲೂ ಕೂಡ ಇಷ್ಟು ಕಲರ್ಫುಲ್ ಆಗಿ ಒಂದೇ ಜಾತಿಯ ಹೂಗಳು ಬೇರೆ ಬೇರೆ ಡಿಸೈನ್ ಅಲ್ಲಿ ಬೇರೆ ಬೇರೆ ಶೇಪ್ ಅಲ್ಲಿ ಬೇರೆ ಬೇರೆ ಸೈಜ್ ಅಲ್ಲಿ ಒಂದೇ ಕಡೆ ನೋಡುವಂಥದ್ದು ಬಹಳಷ್ಟು ವಿಶೇಷ. ಹೀಗಾಗಿ ನಮ್ಮ ಪ್ರತಿ ಬಾರಿಯೂ ಕೂಡ ಸಸ್ಯಕಾಶಿ ಲಾಲ್ಬಾಗ್ ನಲ್ಲಿ ನಡೆಯುವಂತಹ ಈ ಒಂದು ಫ್ಲವರ್ ಶೋ ಯಶಸ್ಸನ್ನ ಕಾಣುತ್ತೆ. ಅದೇ ರೀತಿಯಲ್ಲಿ ಏನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನು ಆಂಜನೇಯ ಅಂದ್ರೆ ರಾಮನ ಭಕ್ತ ಆಂಜನೇಯ ಒಂದು ಮೂರ್ತಿ. ಈ ಒಂದು ಮೂರ್ತಿನ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ರಾಮಾಯಣವನ್ನ ಎಲ್ಲರಿಗೂ ಕೂಡ ತಿಳಿಸುವಂತಹ ಪ್ರಯತ್ನ ಇಲ್ಲಿ ಆಗ್ತಾ ಇರುವಂತದ್ದು. ಅಂದ್ರೆ ವಾಲ್ಮೀಕಿ ಅವರು ಏನು ರಾಮಾಯಣವನ್ನ ಬರೆದಿದ್ದಾರೆ ಅಲ್ಲಿನ ಪಾತ್ರಗಳು ಯಾವ್ಯಾವಿದೆ, ರಾಮ ಆಗಿರ್ಬೋದು, ಸೀತೆ ಆಗಿರ್ಬೋದು, ಲಕ್ಷ್ಮಣ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ಈ ಎಲ್ಲವನ್ನೂ ಕೂಡ ಇಲ್ಲಿ ತಿಳಿಸುವಂತಹ ಪ್ರಯತ್ನ ಆಗ್ತಾ ಇರುವಂಥದ್ದು. ಸದ್ಯ ನೀವಿಲ್ಲಿ ನೋಡ್ತಾ ಇರುವಂತಹದ್ದು ವಾಲ್ಮೀಕಿ ಆಶ್ರಮ ನೇಪಾಳದಲ್ಲಿ ಇರುವಂತಹದ್ದು. ಸೊ ಈ ಒಂದು ಏನು ನೇಪಾಳದ ಚಿತ್ವಾನ್ನಲ್ಲಿ ಈ ಒಂದು ಆಶ್ರಮ ಇದೆ. ಈ ಒಂದು ಆಶ್ರಮ ಅಂದ್ರೆ ತಮಸ ನದಿ ದಡದ ಮೇಲಿದೆ. ಸೊ ಈ ಒಂದು ಆಶ್ರಮವನ್ನ ನೀವು ನೋಡ್ತಾ ಇರ್ಬೋದು ಸೇವಂತಿಗೆ ಹಾಗೆ ಗುಲಾಬಿ ಬಣ್ಣಗಳನ್ನ ಬಳಸಿ ಅಂದ್ರೆ 2 ಜಾತಿಯ ಹೂಗಳನ್ನ ಬಳಸಿ ಬೇರೆ ಬೇರೆ ಬಣ್ಣದ ಹೂಗಳನ್ನ ಬಳಸಿ ಇಲ್ಲಿ ತಯಾರು ಮಾಡಿರುವಂಥದ್ದು ಬಹಳ ವಿಶೇಷವಾಗಿದೆ. ಯಾಕಂತ ಹೇಳಿದ್ರೆ ಯಾರಿಗೂ ಕೂಡ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ ಯಾವ ರೀತಿಯಲ್ಲಿದೆ ವಾಲ್ಮೀಕಿ ಆಶ್ರಮ ಅಂತ ಹೇಳಿ. ಬಟ್ ಆದ್ರೆ ಲಾಲ್ಬಾಗ್ ತೋಟಗಾರಿಕಾ ಇಲಾಖೆ ಇಲ್ಲಿ ಬರುವಂತಹ ಜನರಿಗೆ ಪ್ರಮುಖವಾಗಿ ಮಕ್ಕಳಿಗೆ ವಾಲ್ಮೀಕಿ ಆಶ್ರಮದ ಪರಿಚಯವನ್ನ ಮಾಡಿಕೊಡ್ತಾ ಇದೆ. ಬಹಳ ಸುಂದರವಾಗಿರುವಂತಹ ಈ ಒಂದು ಫ್ಲವರ್ ಶೋ ನಿನ್ನೆ ಆರಂಭವಾಗಿದೆ. ಜನವರಿ 27ರವರೆಗೂ ಅಂದ್ರೆ ಒಟ್ಟು 12 ದಿನಗಳ ಕಾಲ ನಡೆಯುತ್ತೆ. ಒಂದೊಂದು ದಿನವೂ ಕೂಡ ಒಂದೊಂದು ವಿಶೇಷತೆಯಿಂದ ಕೂಡಿರುವಂತಹದ್ದು. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಂದ್ರೆ ರಾಮನಿಗೆ ಸೇತುವೆನ ಕಟ್ಟಲಿಕ್ಕೆ ಸಹಾಯ ಮಾಡಿದಂತಹ ಅಳಿಲಿನ ಪ್ರತಿಕೃತಿ. ಆ ಒಂದು ಅಳಿಲನ್ನು ಕೂಡ ನೀವು ನೋಡ್ಬೋದು. ಯಾಕಂತ ಹೇಳಿದ್ರೆ ಏನು ಒಂದು ನದಿಯನ್ನ ದಾಟಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಒಂದು ಸೇತುವೆನ ಕಟ್ಟಬೇಕಾಗುತ್ತೆ. ಆ ಒಂದು ಸೇತುವೆನ ಕಟ್ಟುವಂತಹ ಸಂದರ್ಭದಲ್ಲಿ ಏನು ಸಣ್ಣ ಮೂಲಕ ಇವಾಗ ಎಲ್ಲರೂ ಕೂಡ ಏನಾದರೂ ಒಂದು
ಸಣ್ಣ ಹೆಲ್ಪ್ ಮಾಡಿದ್ರು ಕೂಡ ನನ್ನಿಂದ ಆದಂತಹ ಅಳಿಲು ಸೇವೆ ಅಂತ ಹೇಳ್ತಾರೆ. ಆ ಒಂದು ಅಳಿಲು ಸೇವೆ ಪದದ ಅರ್ಥವೇ ಇದಾಗಿರುವಂಥದ್ದು. ಯಾಕಂದ್ರೆ ಏನು ಒಂದು ಸಣ್ಣ ಜೀವಿ ಆದರೂ ಕೂಡ ರಾಮನಿಗೆ ಸೇತುವೆನ ಕಟ್ಟಲಿಕ್ಕೆ ಅದು ಸಹಾಯ ಮಾಡಿರುತ್ತೆ. ಸೊ ಹೀಗಾಗಿ ಅದರ ಪ್ರತೀಕವನ್ನು ಕೂಡ ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ಬೇರೆ ಬೇರೆ ಬಗೆಯ ಹೂಗಳು ಅಂತ ಅಂದ್ರೆ ಪಕ್ಕದಲ್ಲೂ ಕೂಡ ನೀವು ನೋಡ್ಬೋದು ಕಲರ್ಫುಲ್ ಆಗಿರುವಂತಹ ಸೂರ್ಯಕಾಂತಿ ಹೂ ಎಷ್ಟು ಸುಂದರವಾಗಿದೆ ಅಂತ ಹೇಳಿ. ಅಂದ್ರೆ ಅದರ ಕಲರ್ನೆಸ್ ಕೂಡ ನೋಡ್ಬೋದು, ಎಷ್ಟು ಡಾರ್ಕ್ ಯೆಲ್ಲೋ ಕಲರ್ ಇದೆ ಅಂತ ಹೇಳಿ. ಸುತ್ತಲೂ ಕೂಡ ಬಹಳ ವಿಶೇಷವಾಗಿದೆ. ಮೇಲ್ಬಣ್ಣದಲ್ಲಿ ಭಾಗದಲ್ಲೂ ಕೂಡ ಅಷ್ಟೇ. ಗುಲಾಬಿ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ತಟ್ಟಂತ ನೆನಪಾಗುವಂಥದ್ದು ರೆಡ್ ಗುಲಾಬಿ ಮತ್ತೆ ವೈಟ್ ಗುಲಾಬಿ. ಬಟ್ ಇಲ್ಲಿ ನೋಡ್ಬೋದು ಪರ್ಪಲ್ ಮಿಕ್ಸ್ ವಿತ್ ವೈಟ್ ಕಲರ್ ಗುಲಾಬಿ ಇರುವಂತಹದ್ದು. ಅಂದ್ರೆ ಎಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂತಹ ಗುಲಾಬಿ ಹೂಗಳು ಈ ಬಾರಿಯ ಫ್ಲವರ್ ಶೋನಲ್ಲಿ ಬರುವಂತಹ ಏನು ಫ್ಲವರ್ ಪ್ರೇಮಿಗಳೇನಿರುತ್ತೆ ಅವ್ರನ್ನೆಲ್ಲರಿಗೂ ಕೂಡ ಆಕರ್ಷಕವಾಗಿರುವಂಥದ್ದು. ಹಾಗೆ ಪಕ್ಕದಲ್ಲಿರುವಂಥದ್ದು ಸಂಪೂರ್ಣವಾಗಿ ಪರ್ಪಲ್ ಕಲರ್ ಅಲ್ಲಿರುವಂಥದ್ದು. ಅಂದ್ರೆ ಒಂದೊಂದು ಕಲರ್ ಕೂಡ ಎಷ್ಟು ಡಿಫ್ರೆಂಟ್ ಆಗಿದೆ ಅಂದ್ರೆ ನಮ್ಮ ಟೆಕ್ನಾಲಜಿ ಬೆಳ್ದಂಗೆ ಆ ರೀತಿಯ ಏನು ಹೂಗಳಾಗಿರ್ಬೋದು ಗಿಡಗಳಾಗಿರ್ಬೋದು ಎಲ್ಲವೂ ಕೂಡ ಬಂದಿರುವಂತಹದ್ದು ಬಹಳ ವಿಶೇಷವಾಗಿದೆ. ನೀವು ಕೂಡ ಬರ್ಬೋದು, ಈ ಒಂದು ಫ್ಲವರ್ ಶೋನ ಕಣ್ತುಂಬಿಕೊಳ್ಬೋದಾಗಿದೆ. ಜೊತೆಗೆ ಏನು ರಾಮಾಯಣದ ಕೆಲವೊಂದಿಷ್ಟು ಸಣ್ಣ ಸಣ್ಣ ವಿಚಾರಗಳು ಕೂಡ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಓದೋದು ಮತ್ತೆ ಯಾರಾದ್ರೂ ಕತೆ ಹೇಳ್ದಾಗ ಕೇಳೋದು ನಾವು ಇದ್ದೇ ಇರುತ್ತೆ. ಆದ್ರೆ ಆ ಒಂದು ರಾಮಾಯಣವನ್ನ ಹಾಗೆ ವಾಲ್ಮೀಕಿಯವರ ಜೀವನವನ್ನ ಹೂಗಳ ಮೂಲಕ ತಿಳ್ಕೊಳ್ಳೋದು ಬಹಳ ವಿಶೇಷವಾಗಿದೆ. ಸೊ ನೀವು ಕೂಡ ಬರ್ಬೋದು, ನೀವು ಕೂಡ ಬಂದು ಈ ಒಂದು ಫ್ಲವರ್ ಶೋನ ಕಣ್ತುಂಬಿಕೊಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.